ಸುಕೇಶ್, ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಆಗಿದ್ರಾ? ದಿವ್ಯ ಜೊತೆ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳಿಗೆ ಸಿದ್ದರಾಮಯ್ಯನವರೇ ಕಾರಣ, ಎಲ್ಲದಕ್ಕೂ ಅವರೇ ಕಾರಣ ಇಲ್ಲೇ ಇರಬಹುದು. ಆದ್ರೆ ಒಂದು ಸ್ಪಷ್ಟ ಏನು ಅಂದ್ರೆ, ಒಂದು ಹಂತದಲ್ಲಿ ಹೋದಂತವ್ರು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ ಎಲ್ಲರೂ ಬಹುತೇಕ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಒಪ್ಪಿಕೊಂಡಂತವ್ರು ಮತ್ತು ಸಿದ್ದರಾಮಯ್ಯ ಹೇಳಿದಂತ ಮಾತನ್ನ ಕೇಳ್ತಕ್ಕಂಥ ಶಾಸಕರುಗಳು ಅಥವಾ ಹಿಂದೆ ಸಿದ್ದರಾಮಯ್ಯ ಟಿಕೆಟ್ ಕೊಡಿಸಿದಂತವ್ರು, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ನೋಡ್ತಾ ಹೋದ್ರೆ ಅದು ಸುತ್ತಿ ಬಳಸಿ ಸಿದ್ದರಾಮಯ್ಯ ಅವರ ಕಡೆಗೆ ಬರುವಂತದ್ದು. ಆದ್ರೆ ಈ ಸಮಸ್ಯೆಗಳು ಉದ್ಭವಿಸಿದ ಸಂದರ್ಭದಲ್ಲಿ ಟ್ರಬಲ್ ಶೂಟ್ ಮಾಡಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರೇ ಕೆಲವು ಪ್ರಯತ್ನಗಳನ್ನ ಮಾಡಬೇಕಾಯ್ತು. ಆದ್ರೆ ಹೋದಂತವರು ಆದಂತ ಬೆಳವಣಿಗೆ ಮತ್ತು ಕೊನೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಅವರ ಮಾತಿಗೆ ಸಿಕ್ಕಂತ ಮನ್ನಣೆ ಇವೆಲ್ಲ ನೋಡ್ತಾ ಇದ್ರೆ ಇಡೀ ಒಂದು ಬೆಳವಣಿಗೆ ಸಿದ್ದರಾಮಯ್ಯ ಅವರ ಸುತ್ತ ಮತ್ತೆ ಸುತ್ತಿ ಬರುತ್ತೆ. ಅದರಲ್ಲಿ ಅವರು 3 ಮೆಸೇಜ್ಗಳನ್ನ ಪಾಸ್ ಮಾಡೋಲ್ಲಿ ಯಶಸ್ವಿ ಆದ್ರ ಅನ್ನುವಂಥದ್ದು. ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ನಾನು ಕೂಡ ಮಾಡಬಲ್ಲೆ ಅಥವಾ ಯಾವುದೇ ಸಮಸ್ಯೆಗಳಿಗೆ ಸೂಕ್ತವಾಗಿ ನಾನು ನಿರ್ವಹಿಸಬಲ್ಲಂತ ನಾಯಕ ಅನ್ನುವಂಥದ್ದು ತೋರಿಸ್ಕೊಳ್ಬೇಕಾಗಿತ್ತು. ಬಿಜೆಪಿಯವರಿಗೆ ಪದೇ ಆಪರೇಷನ್ ಕಮಲದ ಅಟೆಂಪ್ಟ್ಗೆ ಒಂದು ಅಂತಿಮ ತೆರೆಯನ್ನು ಎಳಿಬೇಕಾಗಿತ್ತು. ಅದಕ್ಕೆ ಬೇಕಾದಂತ ಪೂರಕ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಯಿತು. ಮೂರನೇದಾಗಿ ತಾವು ತಮ್ಮ ಮಾಜಿ ರಾಜಕೀಯ ಗುರು ಕೂಡ ಆಗಿರುವಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಏನೋ ಒಂದು ರೀತಿ ಮೆಸೇಜ್ ಅನ್ನ ಪಾಸ್ ಮಾಡಬೇಕಿತ್ತು. ನನ್ನ ನೀವು ಕಡೆಗಣಿಸಬೇಡಿ, ನನ್ನ ಪ್ರಾಬಲ್ಯ ಏನು ಅಥವಾ ನನ್ನ ತಾಕತ್ತು ಏನು ನಾನು ತೋರಿಸ್ತೀನಿ ನೋಟಿಗೆ ಅವರ 3 ಇಚ್ಛೆಗಳು ಒಂದೇ ಸರಿ ಈಡೇರದಂತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಬೆಳವಣಿಗೆ ಸಹಜವಾಗಿ ಸಿದ್ದರಾಮಯ್ಯನವರೇನಾದ್ರೂ ತಮ್ಮ ಬೆಂಬಲಿತ ಶಾಸಕರಿಗೆ ಈ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡಿದ್ರ ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇವಾಗ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.